ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಮಂಜು ಹ್ಯಾಪಿ ವರ್ಲ್ಡ್. ವಂಡರ್ಲಾದಲ್ಲಿ ಬರ್ತ್ಡೇಗೆ ಫ್ರೀಯಾಗಿ ಹೇಗೆ ಹೋಗೋದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ವಂಡರ್ಲಾ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಬರ್ತ್ಡೇ ಆಫರ್ ಬೈ ಒನ್ ಗೆಟ್ ಒನ್ ಫ್ರೀನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಇನ್ನೊಂದು ಪೇಜಲ್ಲಿ ಡೀಟೇಲ್ಸ್ ಕಾಣಿಸುತ್ತೆ. ಅಲ್ಲಿ ರಿಸ್ಟ್ರಿಕ್ಷನ್ಸ್ ಎಲ್ಲ ಇರುತ್ತೆ. ಅಂದರೆ ಇದು ಬರ್ತ್ಡೇ ಅವ್ರಿಗೆ ಫ್ರೀ ಪ್ಲಸ್ 1 ಟಿಕೆಟ್ ಮಿನಿಮಮ್ ಬೈ ಮಾಡಬೇಕಾಗುತ್ತೆ. 1 ಟಿಕೆಟ್ ತೊಗೊಂಡ್ರೆ ಇನ್ನೊಂದು ಟಿಕೆಟ್ ಫ್ರೀ. ಅವ್ರ ಬರ್ತ್ಡೇ ಇರೋರು ಅವ್ರ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು. ಈ ವ್ಯಾಲಿಡಿಟಿ ಮೇ 31 ತನಕ ಇದೆ. ಈ ಸ್ಟೆಪ್ಪಲ್ಲಿ ನೋಡ್ಬೋದು. ಇದು ಬೆಂಗಳೂರು, ಕೊಚ್ಚಿ ಹಾಗೂ ಹೈದ್ರಾಬಾದ್ ಎಲ್ಲ ಕಡೆ ಇರುತ್ತೆ. ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ, ಸ್ಟೆಪ್ ಬೈ ಸ್ಟೆಪ್ ನೋಡ್ಬೋದು. ಇಲ್ಲಿ ಒಂದು ಟಿಕೆಟ್ನ ಪರ್ಚೇಸ್ ಮಾಡಿದ್ರೆ ಇನ್ನೊಂದು ಟಿಕೆಟ್ ಫ್ರೀ, ಅದು ಬರ್ತ್ಡೇ ಪರ್ಸನ್ಗಾಗಿರುತ್ತೆ. ಅವರು ಎಂಟ್ರಿಯಲ್ಲಿ ಆಧಾರ್ ಕಾರ್ಡ್ ಅಥವಾ ಯಾವುದೇ ಗೌರ್ಮೆಂಟ್ ವ್ಯಾಲಿಡ್ ಪ್ರೂಫ್ ತೋರಿಸಿ ಎಂಟ್ರ್ ಆಗ್ಬೋದಾಗಿದೆ. ಇದನ್ನು ಹೇಗೆ ಬುಕ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಇವಾಗ ನಾನು ತೋರಿಸ್ತಾ ಇದ್ದೀನಿ, ನೋಡ್ಕೊಬೋದು. ಇಲ್ಲಿ ಬುಕ್ ನೌ ಅಂತ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಬೋದು. ಇದನ್ನು ನೀವು ಆಫ್ಲೈನ್ ಕೂಡ ಬುಕ್ ಮಾಡ್ಬೋದು ಅಥವಾ ಅಲ್ಲಿ ವಂಡರ್ಲಾಗೆ ಹೋಗಿ ಅಲ್ಲಿ ಆಫ್ಲೈನ್ ಟಿಕೆಟಲ್ಲೂ ಕೂಡ ಈ ಆಫರ್ನ ತೊಗೊಬೋದು. ಇವಾಗ ನಾನು ಬುಕ್ ನೌ ಕೊಟ್ಟೆ, ಇಲ್ಲಿ ಬೆಂಗಳೂರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಬರ್ತ್ಡೇ ಅದು ಮೇ 16. ಸೊ ನಾನು ಪಿಕ್ ಡೇಟಲ್ಲಿ ಮೇ 16ನ ಸೆಲೆಕ್ಟ್ ಮಾಡ್ಕೊತೀನಿ. ಇವಾಗ ಮೇ 16 ಥರ್ಸ್ಡೇ ಬರುತ್ತೆ, ಸೆಲೆಕ್ಟ್ ಮಾಡಿಕೊಂಡೆ ನಾನು. ಇಲ್ಲಿ ಪ್ಯಾಕೇಜಸಲ್ಲಿ ತುಂಬ ಪ್ಯಾಕೇಜಸ್ ಬರುತ್ತೆ. ಅಡಲ್ಟ್ಸ್, ಚೈಲ್ಡ್, ಸೀನಿಯರ್ ಸಿಟಿಸನ್, ಫಾಸ್ಟ್ ಟ್ರ್ಯಾಕ್ ಅಡಲ್ಟ್ ಅಂತೆಲ್ಲ ತುಂಬ ಕಾಲೇಜ್ ಏಡ್ ಎಲ್ಲ. ನೀವು ಬರ್ತ್ಡೇ ಆಫರ್ ಮೇಲೆ +1ನ ಕ್ಲಿಕ್ ಮಾಡಿ, ಹಾಗೆ ಮೇಲ್ಗಡೆ ಅಡಲ್ಟಲ್ಲಿ 1ನ ಕ್ಲಿಕ್ ಮಾಡಿರಬೇಕು. ಆವಾಗಲೇ ಈ ಆಫರ್ ವ್ಯಾಲಿಡ್ ಆಗೋದು. ಅಡಲ್ಟ್ಗೆ 1516 ರೂಪಾಯಿ ಹಾಗೂ ಬರ್ತ್ಡೇ ಪರ್ಸನ್ಗೆ 0 ರೂಪೀಸ್ ತೋರಿಸ್ತಿದೆ. ಟೋಟಲ್ 1516 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಅಂದರೆ ಅಡಲ್ಟ್ಗೆ ಟಿಕೆಟು, ಬರ್ತ್ಡೇ ಪರ್ಸನ್ಗೆ ಫ್ರೀ ಆಗಿರುತ್ತೆ. ಹಾಗೆ ಇನ್ನೂ ಸಾಕಷ್ಟು ಆಫರ್ಸ್ ಇದೆ, ನೀವು ಅದನ್ನು ಬೇಕಿದ್ರೆ ಚೆಕ್ ಮಾಡ್ಕೊಬೋದು. ಹಾಗೆ ಕೆಳಗಡೆ ಮೀಲ್ ಆಫರ್ಸ್ ಅಂತಿದೆ. ನಾನು ಮೀಲ್ ಸೆಲೆಕ್ಟ್ ಮಾಡಲಿಲ್ಲ, ಮತ್ತೋದೆ. ನಿಮಗೆ ಮೀಲ್ ಬೇಕಿದ್ರೆ ಮೀಲ್ ಸೆಲೆಕ್ಟ್ ಮಾಡ್ಕೊಬೋದು. ಗೊತ್ತಿಲ್ಲ ನನಗೆ ಆಫರ್ಗೆ ಮೀಲ್ ಕೊಡ್ತಾರೋ ಇಲ್ವೋ ಅಂತ. ಅಲ್ಲೋಗಿ ನೋಡಿದ ಮೇಲೆ ಗೊತ್ತಾಗುತ್ತೆ. ಅಕಸ್ಮಾತ್ ಕೊಡಲಿ ಅಂದರೆ ಅಲ್ಲೇ ಎಕ್ಸ್ಟ್ರಾ ತೊಗೊಬೇಕಾಗುತ್ತೆ ಅಂದ್ಕೊತೀನಿ. ಆಮೇಲೆ ಅದ್ಯಾವುದೋ ಪ್ರೋಮೋ ಕೋಡ್ ಇತ್ತು, ಅದು ಕೊಟ್ಟರೆ ಅದೇನೋ ಅಪ್ಲೈ ಆಗಲಿಲ್ಲ ಈ ಆಫರ್ಗೆ. ಹಾಗೆ ವೋಚರು ಮತ್ತು GST ಅವೆಲ್ಲ ಹಾಕ್ತಾರೆ. ನಂಗೆ ಯಾವುದು ವೋಚರ್ ಇರಲಿಲ್ಲ. ಮತ್ತು GST 272 ರೂಪೀಸ್ ಹಾಕಿದ್ದಾರೆ. ಲುಕ್ಸ್ ಲೈಕ್ ಅದು ಪ್ರೋಮೋ ಕೋಡ್ ಅಪ್ಲೈ ಆಗ್ತಿರಲಿಲ್ಲ. ಸೊ ನಾನು ಡಿಲೀಟ್ ಮಾಡಿದೆ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಯಿತು. ಇವಾಗ 1789 ರೂಪಾಯಿ ಆಗಿದೆ. ಇವಾಗ ನಾನು ಬುಕ್ ನೌ ಕೊಟ್ಟೆ. ಇಲ್ಲಿ ನನ್ನ ಡೀಟೇಲ್ಸೆಲ್ಲ ಹಾಕ್ತಿದ್ದೀನಿ. ನನ್ನ ಹೆಸರು, ಇಮೇಲ್ ID, ಫೋನ್ ನಂಬರ್ ಹಾಗೆ ಪಿನ್ ಕೋಡ್. ಸೊ ನನ್ನ ಪರ್ಸ್ನಲ್ ಇನ್ಫಾರ್ಮೇಷನ್ ಇರೋದ್ರಿಂದ ಈ ಡೀಟೇಲ್ಸ್ನೆಲ್ಲ ಸ್ವಲ್ಪ ಬ್ಲರ್ ಮಾಡ್ತಾಯಿದ್ದೀನಿ. ನೀವು ಆರಾಮಾಗಿ ಡೀಟೇಲ್ಸ್ನ ಅಲ್ಲಿರುತ್ತೆ, ಏನೇನು ಯಾವ್ಯಾವುದಕ್ಕೆ ಎಂಟ್ರಿ ಮಾಡಬೇಕು ಅಂತ ಅದು ನೋಡಿಕೊಂಡು ಆರಾಮಾಗಿ ಎಂಟ್ರಿ ಮಾಡ್ಕೊಬೋದು. ಇದು ಒಂಥರ ಒಳ್ಳೆಯ ಆಫರ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ಟಿಕೆಟ್ ತೊಗೊಂಡ್ರೆ ಒಂದು ಬರ್ತ್ಡೇ ಪರ್ಸನ್ಗೆ ಫ್ರೀ ಇರೋದ್ರಿಂದ ಒಬ್ಬ ಪರ್ಸನ್ ಆರಾಮಾಗಿ ಫ್ರೀಯಾಗಿ ಹೋಗಿ ಎಲ್ಲ ಗೇಮ್ಸು ಆಡ್ಬೋದು. ವಂಡರ್ಲಾದಲ್ಲಿ ವಾಟರ್ ಗೇಮ್ಸ್, ಸ್ಪೋರ್ಟ್ಸ್ ಗೇಮ್ಸ್, ಅಲ್ಲಿ ಯಾವ್ಯಾವ ಗೇಮ್ಸ್ ಇದೆಯೋ ಎಲ್ಲ ಗೇಮ್ಸು ಆಡ್ಬೋದು. ನೀವೇನಾದ್ರು ಫಾಸ್ಟ್ ಟ್ರ್ಯಾಕ್ ಟಿಕೆಟ್ ತೊಗೊಂಡ್ರೆ ಕ್ಯೂ ಅಲ್ಲಿ ಒಂದು ಹೆಜ್ಜೆ ಮುಂದೆ 2 ಸಪ್ರೇಟ್ ಲೈನ್ಸ್ ಇರುತ್ತೆ, ಅವ್ರಿಗೆ ಸಪ್ರೇಟ್ ಲೈನ್ಸ್ ಇರುತ್ತೆ. ಸೊ ಅವ್ರು ಬೇಗ ಹೋಗಿ ಆಡ್ಬೋದು. ಅದು ಈ ನಾರ್ಮಲ್ ಈ ಟಿಕೆಟ್ ತೊಗೊಂಡ್ರೆ ನಾರ್ಮಲ್ ಎಲ್ಲರೂ ಎಲ್ಲಿ ಕ್ಯೂ ನಿಂತಿತ್ತು ಅದೇ ಟಿಕೆಟಲ್ಲಿ ತೊಗೊಬೇಕಾಗುತ್ತೆ. ನಂಗೆ ಪಿನ್ ಕೋಡ್ ಗೊತ್ತಿಲ್ಲ, ಸೊ ಅದಕ್ಕೆ ಮತ್ತೆ ಸರ್ಚ್ ಮಾಡಿಕೊಂಡೆ. ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿದ್ದಾದಮೇಲೆ ಕನ್ಫರ್ಮ್ ಮಾಡಬೇಕು. ಇಲ್ಲೆಲ್ಲ ಅದನ್ನು ಓದಿ ಆಕ್ಸೆಪ್ಟ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಪೇಮೆಂಟ್ನ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿರೋ ಸ್ಟೆಪ್ಸ್ನೆಲ್ಲ ಓದಿದೆ. ಅಂದರೆ ಏನೇನು ಸ್ಟೆಪ್ಸ್ ಇದೆ ಅಂದರೆ ಅಲ್ಲಿ ಯಾವ್ಯಾವ ಕ್ಲಾತ್ಸ್ನ ಹಾಕೊಂಡು ಹೋಗ್ಬೇಕು ವಾಟರ್ ಗೇಮ್ಸ್ಗೆ, ಹಾಗೆ ಏನೇನು ಐಟಮ್ಸ್ನ ಕ್ಯಾರಿ ಮಾಡಬೇಕು ಅಂತೆಲ್ಲ ಇದೆ. ಇದನ್ನು ನೀವು ಓದ್ಕೊಬೋದು. 100% ನೈಲಾನ್ ಸಿಂಥೆಟಿಕ್ ಕಾಸ್ಟ್ಯೂಮ್ಸ್ನ ಹಾಕೊಂಡು ಹೋಗಬೇಕು ಅಂತ. ಸೊ ನಾವೇನಾದ್ರು ಬೇರೆ ಕಾಸ್ಟ್ಯೂಮ್ಸ್ ಹೋದರೆ ಅವ್ರು ಸ್ವಿಮ್ಮಿಂಗ್ ಪೂಲಲ್ಲಿ ಅಲೋ ಮಾಡಲ್ಲ, ಇದು ನೆನಪಿಟ್ಕೊಳ್ಳಿ. ಏಕೆಂದರೆ ಅದು ಅವ್ರು ವಂಡರ್ಲಾದಲ್ಲಿ ಇಟ್ಟಿರೋ ರೂಲ್ಸು. ನೀವು ಅಲ್ಲೇ ತೊಗೊತೀರ ಅಂದರೆ ಅವರು ಜಾಸ್ತಿ ಅಮೌಂಟಿಗೆ ಸೆಲ್ ಮಾಡ್ತಾರೆ. ಸೊ ನೀವು ಬೆಟರ್ ಅಲ್ಲಿ ಅವ್ರು ಏನೇನು ಕಾಸ್ಟ್ಯೂಮ್ಸ್ ಹೇಳಿದ್ರು ಅದನ್ನೇ ಹಾಕ್ಕೊಂಡು ಹೋಗಿ ವಾಟರ್ ಗೇಮ್ಸ್ಗೆ. ಸೊ ನಾನು ಅದನ್ನೆಲ್ಲ ಓದಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಕ್ಲಿಕ್ ಮಾಡೀನಿ. ಇವಾಗ ಪೇಮೆಂಟ್ಗೆ, ಇವಾಗ ಪೇಮೆಂಟ್ ಪೇಜ್ ಲೋಡ್ ಆಗ್ತಿದೆ. ಇಲ್ಲಿ ನಾವು UPI, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್ ಎಲ್ಲನೂ ಹಾಕ್ಬೋದು. ಹಾಗೆ ಇಲ್ಲಂದ್ರೆ ಅದು ಲೇಝಿ ಪೇ ಅಂತಿದೆ, ಬಟ್ ಅದು ನಂಗೆ ಗೊತ್ತಿರಲಿಲ್ಲ ಅಷ್ಟೊಂದು. ಅದರಲ್ಲಿ ಏನೇನೋ ಆಫರ್ಸ್ ಇದೆ, ಸ್ಪೆಷಲ್ ಆಫರ್ಸ್, ಅದರಿಂದ ಪೇ ಮಾಡಿದೆ. ಬಟ್ ನನ್ನ ಹತ್ರ ಅದಿಲ್ಲ. ಸೊ ನಾನು ಕ್ರೆಡಿಟ್ ಕಾರ್ಡಲ್ಲೇ ಪೇ ಮಾಡೋದಂತ ಕ್ರೆಡಿಟ್ ಕಾರ್ಡ್ ತೊಗೊಂಡೆ. ನೋಡ್ಬೋದು ಈ ಪೇಮೆಂಟ್ ಪೇಜಲ್ಲಿ ತುಂಬಾ ಆಪ್ಷನ್ಸ್ ಇದೆ. ಇದು ಅಪ್ ಟು 200 ರೂಪೀಸ್ ಕ್ಯಾಶ್ ಬ್ಯಾಕ್ ಅಂತೆ ಲೇಝಿ ಪೇ ಆ್ಯಪಲ್ಲಿ ಪೇ ಮಾಡಿದ್ರೆ. ಅದನ್ನೇ ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ಕ್ರೀನಲ್ಲಿ.
ಮತ್ತು ಇನ್ನೊಂದೇನೋ ಆಫರ್ ಇದೆ, ಅದು ಕ್ರೆಡ್ ಯು ಪೇ ಇಂದ ಪೇ ಮಾಡೋದು ಆಪ್ಷನ್ ಇದೆ. ಆಮೇಲೆ ತಿರ್ಗಿ ನಾನು ಯಾವ್ಯಾವ ಬ್ಯಾಂಕಲ್ಲಿಂದ ಪೇ ಮಾಡ್ಬೋದು ಅನ್ನೋದನ್ನು ನೋಡಿಕೊಂಡೆ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಕ್ರೆಡಿಟ್ ಕಾರ್ಡು HDFC ಬ್ಯಾಂಕು. ಸೊ ನಾನು ಕ್ರೆಡಿಟ್ ಕಾರ್ಡಿಂದ ನಾನು ಕ್ರೆಡಿಟ್ ಕಾರ್ಡ್ ಆಪ್ಷನ್ನೇ ಸೆಲೆಕ್ಟ್ ಮಾಡಿಕೊಂಡೆ. ಕ್ರೆಡಿಟ್ ಕಾರ್ಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಅಲ್ಲಿ ಕ್ರೆಡಿಟ್ ಕಾರ್ಡ್ ನಂಬರ್ ಮತ್ತು CVV ಎಕ್ಸ್ಪೈರಿ ಡೇಟ್, ಕಾರ್ಡ್ ಮೇಲೆ ಯಾವುದು ನೇಮ್ ಇದೆ ಅದನ್ನೆಲ್ಲ ಎಂಟ್ರಿ ಮಾಡಬೇಕಾಗತ್ತೆ ಡೀಟೇಲ್ಸು. ನೋಡ್ಬೋದು ಇವಾಗ ನಾನಿಲ್ಲಿ ಎಂಟರ್ ಮಾಡ್ತಾಯಿದ್ದೀನಿ. ಟೋಟಲ್ ಅಮೌಂಟ್ 1789 ಆಗಿದೆ ವಿತ್ GST. ಇದರಲ್ಲಿ ಮೀಲ್ ಇನ್ಕ್ಲೂಡ್ ನಾನು ಮಾಡಿಲ್ಲ, ಗೊತ್ತಿಲ್ಲ ಅಲ್ಲಿ ಕೊಡ್ತಾರೋ ಇಲ್ವೋ ಅಂತ ನೋಡಬೇಕಾಗುತ್ತೆ ಅಲ್ಲಿ ಹೋದಾಗ. ಆ್ಯಕ್ಚುಲಿ ನಾನು ಮೀಲು ಸ್ಟೆಪ್ನ ಮರ್ತೋದೆ, ಅದು ಮಾಡಬೇಕಾದ್ರೆ ನೋಡೋಣ ಅಲ್ಲೇ ಸಪ್ರೇಟಾಗಿ ಕೂಪನ್ ತೊಗೊಬೇಕಾಗುತ್ತಾ ಅಂತ. ಸೊ ಇವಾಗ ನಾನು ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿ ಪ್ರೊಸೀಡ್ ಕೊಡ್ತಾಯಿದ್ದೀನಿ. ಇಲ್ಲಿ ಕಾರ್ಡ್ನ ಸೇವ್ ಮಾಡೋಕ್ಕೆ ಕೇಳುತ್ತೆ, ಬಟ್ ನಾನೇ ಸೇವ್ ಮಾಡಲಿಲ್ಲ ಕಾರ್ಡ್ನ. ಇವಾಗ ನಂದು ಪ್ರೊಸೆಸಿಂಗ್ ಆಗ್ತಿದೆ. ನನ್ನ ಮೊಬೈಲ್ಗೆ ಒಂದು OTP ಬರುತ್ತೆ, OTP ಹೊಡೆದು ಕನ್ಫರ್ಮ್ ಕೊಟ್ಟರೆ ನನ್ನ ಕ್ರೆಡಿಟ್ ಕಾರ್ಡ್ ಅಮೌಂಟಿಂದ ಪೇಮೆಂಟ್ ಕಟ್ ಆಗುತ್ತೆ. ಸೊ ನಾನು ಇವಾಗ OTPಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಮೊಬೈಲ್ ಇಟ್ಕೊಂಡು. ವೆಯ್ಟಿಂಗ್. OTP ಬಂತು ನನ್ನ ಮೊಬೈಲಲ್ಲಿ. ಸೊ OTP ಎಂಟರ್ ಮಾಡಿ ಕನ್ಫರ್ಮ್ ಕೊಟ್ಟೆ. ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಯಿತು. 1789 ರೂಪೀಸ್ ಸಕ್ಸಸ್ಫುಲ್ಲಾಗಿ ಕನ್ಫರ್ಮ್ ಆದಮೇಲೆ ಅಲ್ಲಿ ನಿಮಗೆ ಬುಕ್ಕಿಂಗ್ ಸಕ್ಸಸ್ಫುಲ್ ಅಂತ ಒಂದು ಬುಕ್ಕಿಂಗ್ ID ಕೂಡ ಬರುತ್ತೆ. ಹಾಗೆ ಅಲ್ಲಿ ಕೊಟ್ಟಿದ್ದಾರೆ, ಯು ವಿಲ್ ರಿಸೀವ್ ಎ ಕಾಪಿ ಆಫ್ ಯುವರ್ ಟಿಕೆಟ್ ಆನ್ ಯುವರ್ ರಿಜಿಸ್ಟರ್ಡ್ ವಾಟ್ಸಪ್ ನಂಬರ್ ಆ್ಯಂಡ್ ಇಮೇಲ್ ID. ನಿಮ್ಗೆ ಕೊಟ್ಟಿರೋ ಫೋನ್ ನಂಬರ್ಗೆ ವಾಟ್ಸಪ್ ಇದೆ, ವಾಟ್ಸಪ್ಪಲ್ಲೂ ನಿಮಗೆ ಟಿಕೆಟ್ಸ್ ಬರುತ್ತೆ. ಆಮೇಲೆ ವಿಸಿಟಿಂಗ್ ಡೇಟ್ ಎಲ್ಲ ಬರುತ್ತೆ. ಹಾಗೆ ಯಾವ ಇಮೇಲ್ ಮೆನ್ಷನ್ ಮಾಡಿರ್ತೀರೋ ಆ ಇಮೇಲ್ಗೆ ನಿಮಗೆ ಒಂದು PDF ಬರುತ್ತೆ. PDF-ಅಲ್ಲಿ 2 ಟಿಕೆಟ್ಸ್ ಇರುತ್ತೆ, ಬರ್ತ್ಡೇ ಟಿಕೆಟ್ ಪ್ಲಸ್ ಅಡಲ್ಟ್ ಟಿಕೆಟ್. ಮತ್ತು ಅದರಲ್ಲೂ ಕೂಡ ಎಲ್ಲ ಇನ್ಸ್ಟ್ರಕ್ಷನ್ಸ್ನ ಮೆನ್ಷನ್ ಮಾಡಿರ್ತದೆ. ಬುಕ್ಕಿಂಗ್ ಕನ್ಫರ್ಮ್ ಆಗಿ ಒಂದು 5 ಮಿನಿಟ್ಸ್ ಆದಮೇಲೆ ನಾನು Gmail ಅಕೌಂಟ್ನ ಓಪನ್ ಮಾಡಿದೆ. ಇಲ್ಲಿ ವಂಡರ್ಲಾ ಪಾರ್ಕ್ ಟಿಕೆಟ್ಸ್ ಅಂತ ನನಗೆ ಆಲ್ರೆಡಿ ಕನ್ಫರ್ಮೇಷನ್ ಬಂದಿತ್ತು. ಬುಕ್ಕಿಂಗ್ ID ಮತ್ತು ಸೆಕ್ಯೂರಿಟಿ ಕೀ ಕೂಡ ಬಂದಿತ್ತು. ಸೆಕ್ಯೂರಿಟಿ ಕೀ ಇಂಪಾರ್ಟೆಂಟು, ಅಲ್ಲಿ ವಂಡರ್ಲಾದಲ್ಲಿ ಕೆಲವು ಕಡೆ ಕೇಳ್ತದೆ. ಸೊ ಇದು ಸೆಕ್ಯೂರಿಟಿ ಕೀ ಬುಕ್ಕಿಂಗ್ ID-ನ ನೋಟ್ ಮಾಡಿಕೊಂಡಿರಿ. ಇಲ್ಲಿ ನೋಡ್ಬೋದು, ವಂಡರ್ಲಾ ಅಮ್ಯೂಸ್ಮೆಂಟ್ ಪಾರ್ಕ್ ಬೆಂಗಳೂರು, ಥರ್ಸ್ಡೇ May 16, 2024 ಬರ್ತ್ಡೇ ಆಫರ್, ಫ್ರೀ ಟಿಕೆಟ್ 1 ಅಡಲ್ಟ್ ಟಿಕೆಟ್ ಅಂತ ಒಂದು ಲೋಗೋ ಬಂದಿದೆ. ಇಲ್ಲಿ ಕೆಳಗೆ ಅದೇ ಅಮೌಂಟ್ ಕೂಡ ಬಂದಿದೆ. ಇಲ್ಲಿ ಕೆಳಗಡೆ ಒಂದು PDF ಇದೆ. PDF-ನ ನಾನು ಕ್ಲಿಕ್ ಮಾಡಿ ಡೌನ್ಲೋಡ್ ಕೊಟ್ಟೆ. PDF ಡೌನ್ಲೋಡ್ ಆಗ್ತಿದೆ ಇವಾಗ. ಸೊ ಇವಾಗ PDF ಓಪನ್ ಮಾಡ್ತಾ ಇದ್ದೀನಿ. ನೋಡ್ಬೋದು PDF-ಅಲ್ಲಿ ಟಿಕೆಟ್ಸ್ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ವಂಡರ್ಲಾ ನೇಮ್, ನಂಬರ್ ಆಫ್ ಟಿಕೆಟ್ಸ್, ಬುಕ್ಕಿಂಗ್ ID, ಡೇಟ್ ಆಫ್ ವಿಸಿಟ್ ಕೊಟ್ಟಿದ್ದಾರೆ 16th May ಅಂತಲೇ. ನನ್ನ ಡೀಟೇಲ್ಸ್ ಎಲ್ಲ ಇಲ್ಲಿ ಬರ್ತಿದೆ. ನೇಮ್, ಫೋನ್ ನಂಬರ್, ಮೊಬೈಲ್, ಸೆಕ್ಯೂರಿಟಿ ಕೀ, ನಂಬರ್ ಆಫ್ ಟಿಕೆಟ್ಸ್, ಮೀಲ್ 0, GST ಎಲ್ಲ ನೋಡ್ಬೋದು. 1789 ರೂಪೀಸ್ ಆಗಿದೆ ಟೋಟಲು. ಇದು PDF-ಅಲ್ಲಿ ಬಂದಿರೋ ಡೀಟೇಲ್ಸು. ಹಾಗೆ ಅಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ ಕೆಳಗಡೆ ಕೊಟ್ಟಿದ್ದಾರೆ, ಅದರಲ್ಲೆಲ್ಲ ಇನ್ಸ್ಟ್ರಕ್ಷನ್ಸ್ನ ಮೆನ್ಷನ್ ಮಾಡಿರ್ತದೆ. PDF-ಅಲ್ಲಿ ಕೊಟ್ಟಿರೋ ಈಚ್ ಸ್ಟೆಪ್ನೂ ಕೂಡ ಓದಿ ಅದ್ರ ಪ್ರಕಾರ ಕೇರ್ಫುಲ್ಲಾಗಿದ್ದರೆ ಅಲ್ಲಿ ಹೋದಾಗ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಇಲ್ಲಾಂದರೆ ಅಲ್ಲೋದ್ಮೇಲೆ ಕಷ್ಟಪಡಬೇಕಾಗುತ್ತೆ. ಸೊ ಅವ್ರು ಏನೇನು ಸ್ಟೆಪ್ಸ್ ಕೊಟ್ಟಿರೋ ಅದನ್ನೆಲ್ಲ ಫಾಲೋ ಮಾಡಿದ್ರೆ ನಾವು ಈಸಿಯಾಗಿ ವಂಡರ್ಲಾಗೆ ಹೋಗಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಬರ್ಬೋದು. ಲಾಸ್ಟ್ ಪೇಜಲ್ಲಿ 2 ಟಿಕೆಟ್ಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಒಂದು QR ಕೋಡ್ ಸಹ ಇದೆ. QR ಕೋಡ್ನ ಎಂಟ್ರಿಯಲ್ಲಿ ಸ್ಕ್ಯಾನ್ ಮಾಡ್ತಾರೆ. ಸೊ ಇದಾಗಿತ್ತು ವಂಡರ್ಲಾದಲ್ಲಿ ಬರ್ತ್ಡೇಗೆ ಫ್ರೀಯಾಗಿ ಹೇಗೆ ಹೋಗೋದು ಅಂತ. ಇದೇ ಥರ ಆಫರ್ಸ್ ಮದರ್ಸ್ ಡೇಗೆ ಸ್ಪೆಷಲ್ ಒಕೇಶನ್ಸ್ಗೆಲ್ಲ ಇರುತ್ತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.